ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ನಮ್ಮೊಂದು ವೀಕ್ಷಕರಿಗೆ ತಮ್ಮೊಂದು ಪರಿಚಯ ಮಾಡಿಕೊಟ್ಟು ಮತ್ತೆ ಇಲ್ಲಿ ಇರುವಂತಹ ಒಂದು ಬೆಟ್ಟದ ನೆಲ್ಲಿಕಾಯಿ ಕಷಾಯದ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡ್ತೀರಾ? ಸರ್ ನನ್ನ ಹೆಸರು ಸೋಮನಾಥ್ ಅಂತೇಳಿ ಬೆಂಗಳೂರು ಬಸವನಗುಡಿಯಿಂದ ಬಂದಿದ್ದೀನಿ. ಇಲ್ಲಿ ನಮಗೆ ಹಂಪಿ ಉತ್ಸವದಲ್ಲಿ ನಮಗೆ ಒಂದು ಕೃಷಿ ಮೇಳದಲ್ಲಿ ಒಂದು ಕೃಷಿ ಇಲಾಖೆಯಿಂದ ನಮ್ಗೆ ಒಂದು ಮಳಿಗೆ ಕೊಟ್ಟಿದ್ದಾರೆ. ಈಗ ನಾವು ಬೆಟ್ಟದ ನೆಲ್ಲಿಕಾಯಿ ಪೌಡರ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ಬೆಟ್ಟದ ನೆಲ್ಲಿಕಾಯಿ ಪೌಡರ್ ಏನಂತಂದ್ರೆ ಗ್ಯಾಸ್ಟ್ರಿಕ್ಗೆ, BP-ಗೆ, ಶುಗರ್ಗೆ, ಡೈಜೆಷನ್ಗೆ, ಕಾನ್ಸ್ಟಿಪೇಷನ್ಗೆ ತುಂಬಾ ಒಳ್ಳೇದು. ಈ ಒಂದು ಬೆಟ್ಟದ ನೆಲ್ಲಿಕಾಯಿ ಪೌಡರ್ ಇಂದ BP ಶುಗರ್ ದಿವಸ ಬೆಳಿಗ್ಗೆ ಖಾಲಿ ಹೊಟ್ಟೆಲ್ ತಗೊಳ್ಳೋದ್ರಿಂದ ಅವ್ರಿಗೆ ತುಂಬಾ ಬೇಗ ಕಮ್ಮಿ ಆಗುತ್ತೆ. ಆಮೇಲೆ ಹೊಟ್ಟೆಯ ಸಂಬಂಧಪಟ್ಟ ಕಾಯಿಲೆಗಳೆಲ್ಲ ಕಮ್ಮಿ ಆಗುತ್ತೆ. ತದನಂತರ ಈ ಒಂದು ಬೆಟ್ಟದ ನೆಲ್ಲಿಕಾಯಿ ನೀವು ಜ್ಯೂಸ್ ಮಾಡಿ ಕುಡಿದ್ರಲ್ಲ, ಟೇಸ್ಟ್ ಕೊಟ್ಟಲ್ಲ ನಿಮ್ಗೆ, ಈ ನೆಲ್ಲಿಕಾಯಿ ಜ್ಯೂಸ್ ನ ಈ ರೀತಿ ಬಿಸಿಯಾಗಿರುವಂತ ನೆಲ್ಲಿಕಾಯಿ ಜ್ಯೂಸ್ ನ ತಣ್ಣಗೆ ಮಾಡ್ಕೊಂಡು ಜೇನುತುಪ್ಪ ಹಾಕೊಂಡು ಕುಡಿಯೋದ್ರಿಂದ ಇಲ್ಲಿ ಕಾಣುವಂತ 64 ಕಾಯಿಲೆಗಳಿಗೆ ತುಂಬಾ ಒಳ್ಳೇದು. 64 ಕಾಯಿಲೆಗಳಿಗೆ ತುಂಬಾ ಒಳ್ಳೇದು. ಇದು ನಾವು ಹೇಳ್ತಾ ಇಲ್ಲ, ವೇದಗಳಲ್ಲಿ ಬರೆದಿರುವಂತದ್ದು ಇದೆಲ್ಲ. ತದನಂತರ ಇದನ್ನ ಚಿಕ್ಕ ಮಕ್ಕಳು 1 ವರ್ಷ ಮೇಲ್ಪಟ್ಟ ಮಕ್ಕಳಿಗಿಂದ ಎಲ್ಲರಿಗೂ ಕುಡಿಬಹುದು. ಇದನ್ನ ಚಿಕ್ಕ ಮಕ್ಕಳು ಈ ರೀತಿ ಕುಡಿದಿಲ್ಲ ಅಂತಂದ್ರೆ ನೀವು ಚಿಕ್ಕ ಮಕ್ಕಳಿಗೆ ಒಂದು ತಟ್ಟೆಯಲ್ಲಿ ಬೆಟ್ಟದಲ್ಲಿಗೆ ಪೌಡರ್ ಹಾಕಿ ಜೇನುತುಪ್ಪನ ಕಲಸಿ ಚಪಾತಿ ರೊಟ್ಟಿ ಒಳಗೆ ತಿನ್ನಕ್ ಕೊಡಿ. ತುಂಬಾ ಟೇಸ್ಟ್ ಆಗು ಇರುತ್ತೆ, ತುಂಬಾ ಖುಷಿಯಾಗೂ ತಿಂತಾರೆ. ಇಂಟೇಕ್ ಇಂಪಾರ್ಟೆಂಟ್, ನಮ್ ದೇಹದೊಳಗೆ ಹೋಗೋದು ಮಾತ್ರ ಇಂಪಾರ್ಟೆಂಟ್. ಇದು ಕೆಲವರಿಗೆ ಇಡ್ಸಲ್ಲ, ಆದ್ರೆ ಇದು ನ್ಯಾಲಿಗೆ ಒಳ್ಳೇದಲ್ಲ, ದೇಹಕ್ಕೆ ತುಂಬಾ ಒಳ್ಳೇದು. ಒಂದು ಸಾತಿ ಒಳಗ್ ಹೋದ್ಮೇಲೆ ತನ್ನಷ್ಟಾನೆ ಎಲ್ಲ ಕೆಲಸ ಮಾಡುತ್ತೆ. ಹಂಗಾಗಿ ಇದು ಭೂಲೋಕದ ಅಮೃತ ಅಂತ ಹೇಳ್ತಾರೆ. ಸರ್, ಈಗ ಇದನ್ನ ಯಾವ ತರ ಮಿಶ್ರಣ ಮಾಡ್ಕೋಬೇಕು ಅಂತ ಹೇಳ್ತೀರಾ? ಸರ್, ಇಷ್ಟು ದೊಡ್ಡ ಲೋಟ ನೀರು 200 ml ವಾಟರ್ ಚೆನ್ನಾಗಿ ಕಾಯಿಸ್ಕೊಳ್ಳಿ. 3/4 ಸ್ಪೂನ್ ಪೌಡರ್, ಆಮೇಲೆ ಹಿಮಾಲಯನ್ ಪಿಂಕ್ ಸಾಲ್ಟ್, ಸೈಂಧವ ಲವಣನ ರುಚಿ ತಕ್ಕಷ್ಟು ಹಾಕೊಂಡು 1 ನಿಮಿಷ ಅಥವಾ 2 ನಿಮಿಷ ಕುದಿಸ್ಕೊಂಡು ಕುಡೀರಿ. ತದನಂತರ ನಿಮ್ಗೆ ಏನಾದ್ರೂ ಶುಗರ್ ಯಾರಿಗಾರ ಇದ್ರೆ, ತಂದೆ ತಾಯಿಗಳಿಗೆ, ದೊಡ್ಡವರಿಗೆ, ಚಿಕ್ಕವರಿಗೆ ಯಾರಿಗಾರ ಶುಗರ್ ಇರಲಿ, ಬೆಟ್ಟದ ನೆಲ್ಲಿಕಾಯಿ ಪೌಡರು 1/2 ಸ್ಪೂನು, ನೇರಳೆ ಬೀಜದ ಪೌಡರ್ 1/2 ಸ್ಪೂನು, ಮತ್ತೆ ಸೈಂಧವ ಲವಣ ಇದನ್ನು ಸ್ವಲ್ಪ ರುಚಿ ತಕ್ಕಷ್ಟು ಹಾಕೊಂಡು ಕುದಿಸ್ಕೊಂಡು ಕುಡಿಯೋದ್ರಿಂದ ಶುಗರ್ ಬೇಗ ಕಂಟ್ರೋಲ್ ಬರುತ್ತೆ. ಪ್ರಮಾಣನೂ ತುಂಬಾ ಆಗಿದೆ. ಇದು ಚಿಕ್ಕ ಮಕ್ಕಳಿಗೂ ಕೊಡ್ಬೋದು ಸರ್? 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಯಾರಿಗಾರ ಕೊಡ್ಬೋದು, ಏನ್ ತೊಂದರೆ ಇಲ್ಲ. ಸರ್, ಈಗ ಈ ವಿಡಿಯೋ ನೋಡ್ಬಿಟ್ಟು ನಮ್ಗೆ ಈ ತರದ್ದು ಬೇಕು ಅಂತ ಹೇಳಿದ್ರೆ ನೀವು ಥ್ರೂಔಟ್ ಕರ್ನಾಟಕ ಕಳ್ಸಿಕೊಡ್ತೀರಾ ಸರ್? ಥ್ರೂಔಟ್ ಕರ್ನಾಟಕ ಅಲ್ಲ, ನಾವು ಅಮೆರಿಕಕ್ಕೂ ಕಳಿಸ್ತಾ ಇದ್ದೀವಿ. ಇಲ್ಲಿಂದ ತುಂಬಾ ಜನ ಅಮೆರಿಕ, ಅರಬ್ ಕಂಟ್ರೀಸ್ ಎಲ್ಲ ಕಳಿಸ್ತಾ ಇದ್ದೀವಿ. ತುಂಬಾ ಸೇಲ್ಸ್ ಇದೆ ಇದು. ನಿಮ್ಗೆ ಬೇಕಂದ್ರೆ ಇಲ್ಲಿ ಮೇಲ್ಗಡೆ ಇರುವಂತ ನಂಬರಿಗೆ ಫೋನ್ ಮಾಡಿದ್ರು ಕಳ್ಸಿಕೊಡ್ತೀವಿ. 9341579697 ಅದೊಂದಿದೆ. ಇನ್ನೊಂದು 9341579694 ಈ ನಂಬರಿಗೆ ಫೋನ್ ಮಾಡಿದ್ರೆ ನಾವು ಕಳ್ಸಿಕೊಡ್ತೀವಿ. ಪೋಸ್ಟಲ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.